ಯೋಗಿನಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ನಮಃ. ನನ್ನ ಆರಾಧ್ಯ ದೇವನ ಅಂತ ಶ್ರೀರಾಮಚಂದ್ರ ದೇವರಿಗೆ ನಮಸ್ಕರಿಸ್ತಾ, ಜಗನ್ಮಾತೆಯಂಥ ಮೂಕಾಂಬಿಕೆಯನ್ನು ಸ್ಮರಿಸ್ತಾ, ಸ್ಥಳದೇವತೆ ಅಂತ ವಿಘ್ನೇಶ್ವರನ ಸ್ಮರಿಸ್ತಾ, ಈ ಒಂದು ಪವಿತ್ರ ಸಮಾರಂಭದಲ್ಲಿರ್ತಕ್ಕಂಥ ಎಲ್ಲ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತ ಋಷಿವಾಣಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಖ, ಶಾಂತಿ, ನೆಮ್ಮದಿ ಬೇಕೇ ಬೇಕು. ಎಷ್ಟು ದೊಡ್ಡ ಉದ್ಯೋಗದಲ್ಲಿರಲಿ, ಎಷ್ಟು ದೊಡ್ಡ ಅಧಿಕಾರದಲ್ಲಿರಲಿ, ಅದರ ಇಂದಿನ ಪರಮ ಲಕ್ಷ್ಯ ಸುಖ, ಶಾಂತಿ, ನೆಮ್ಮದಿ. ಆ ಸುಖ, ಶಾಂತಿ, ನೆಮ್ಮದಿಯನ್ನು ನಾವು ಪಂಚೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ, ತನ್ಮಾತ್ರೆಗಳಿಂದ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಿಂದ ಗ್ರಹಿಸಲಿಕ್ಕೆ ನೋಡ್ತೇವೆ. ಆದರೆ ಇದೆಲ್ಲವೂ ಬಹಿರ್ಮುಖವಾದ ಸುಖ ಅಂತ ಋಷಿ ಮುನಿಗಳು ಹೇಳಿದರು. ನಿಜವಾದ ಸುಖ ಧರ್ಮದ ಅಂತರಾಳದಲ್ಲಿದೆ ಅಂತೆ. ಹಾಗಾದರೆ ಸುಖ ಮತ್ತು ಧರ್ಮ ಏನು ಅಂತ ತಿಳಿಬೇಡವಾ? ಲೌಕಿಕವಾಗಿ, ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವುದು ಹಿತವನ್ನು ತರ್ತದೆ ಅದನ್ನೇ ಧರ್ಮ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಲೌಕಿಕವಾಗಿ, ಪಾರಮಾರ್ಥಿಕವಾಗಿ, ಸಮಷ್ಟಿಗೆ ಯಾವುದು ಹಿತವನ್ನು ಕೊಡ್ತದೆ ಅದನ್ನೇ ಧರ್ಮ ಅಂತ. ಆ ಕೆಲಸ ಇವತ್ತು ಈ ಒಂದು ಪುಣ್ಯ ಭೂಮಿಯಲ್ಲಿ ನಮ್ಮ ಭಾಳ ಪ್ರೀತಿಯ ಶಿಷ್ಯ ಅಂತ ಗುರುರಾಜ್ ಗಂಟೆಯೊಳ ನಿರಂತರ 4 ವರ್ಷದ ಸತತ ಪ್ರಯತ್ನದ ಫಲವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. 4 ಚಾತುರ್ಮಾಸಗಳಲ್ಲಿ ಬಂದು ಒಂದು 25 ಜನರ ತಂಡ ಬಂದು, ಗುರುಗಳೇ ನನಗೊಂದು ಅವಕಾಶ ಕೊಡಿ, ನಮ್ಮ ಬೈಂದೂರು ಭಾಗಕ್ಕೊಂದು ಜನಕ್ಕೆ ಧರ್ಮ ಪ್ರಚಾರದ ಧಾರ್ಮಿಕ ಸಿಂಚನ ಆಗುವಂಥ ಅವಕಾಶ ಮಾಡಿಕೊಡಿ ಅಂತೆ ಒಂದು 3-4 ಚಾತುರ್ಮಾಸಗಳಲ್ಲಿ ಭಿನ್ನವಿಸ್ತಾ ಇದ್ದರು. ನಾನು ಹೇಳ್ತಿದ್ದೆ, ನೋಡೋಣ ಮಗ, ಸಮಯ ಬರಲಿ, ನೀವು ಯಾವುದೇ ರಾಜ ಮಹಾರಾಜರು ಕೇಳಿದ್ರು ನನ್ನ ಮನಸ್ಸಿಗೆ ನನ್ನ ಪ್ರಭು ಅಂತ ಹೇಳಬೇಕು, ಇಂಥ ಜಾಗದಲ್ಲಿ ಮಾಡುವಂತೆ. ಈ ಜಾಗ ಮಾಡೋದರ ಮುಂಚೆ ಇಲ್ಲಿ ಸುಮಾರು ಒಂದು 16 ದೇವಸ್ಥಾನಗಳನ್ನು ನಮ್ಮನ್ನು ಕರ್ಕೊಂಡೋಗಿ ತೋರಿಸಿದ್ರು. ಕಾರಣಾಂತರಗಳಿಂದ ಕೂಡಿ ಬರಲಿಲ್ಲ. ಅದೇ ಇಲ್ಲಿ ಜಗನ್ಮಾತೆಯ ಸನ್ನಿಧಾನದಲ್ಲಿ, ಈ ನಮ್ಮ ವಿನಾಯಕನ ಸನ್ನಿಧಾನದಲ್ಲಿ ಆಗಬೇಕು ಅಂತ ಯಾವುದೋ ಜನ್ಮಾಂತರದ ಒಂದು ಬಾಂಧವ್ಯ ಸಂಬಂಧ ನಿಮಗೂ ನಮಗೂ ಆ ವಿನಾಯಕನಿಗೆ ಇರ್ಬೋದು. ಜನ್ಮಾಂತರದ ಸಂಬಂಧ ಅಂತ ಹೇಳುವಾಗ ನಾವು ಸಂಬಂಧ ಬುದ್ಧ ಧರ್ಮಪದವನ್ನು ಹೆಚ್ಚು ಅವಲೋಕಿಸ್ತೇವೆ. ಬುದ್ಧ ಸುಮಾರು 547 ಜನ್ಮಗಳನ್ನು ಆದು ಬಂದ ಕಥೆಯನ್ನು ಜೇತವನ ಎಂಬ ಒಂದು ಆಶ್ರಮದಲ್ಲಿ ತುಂಬ ಸಮಯ ಇದ್ದ ಅಲ್ಲಿ ಕಥೆಯ ಮೂಲಕ ಹೇಳ್ತಾನೆ. ಈಗ ಒಂದು ಮಾ ಕಪಿ ಚೇತಕ ಅಂತ ಒಂದು ಕತೆ ಬರ್ತದೆ. ಅದರಲ್ಲಿ ಬುದ್ಧ ಒಂದು ಸಲ ದೊಡ್ಡ ಮಂಗನಾಗಿದ್ದ. ಹಂಗೆ ಹೇಳಿದ್ರೆ ಮತ್ತೆ ನೀವು ವಾಟ್ಸಪ್ ಬರೀತಾರೆ ಏನೋ. ನಾನು ಹೇಳ್ತೇನೆ, ತಪ್ಪು ಮಾಡಿದವ ಆ ಸನ್ಯಾಸಿ ಇರಲಿ, ರಾಜಕಾರಣ ಇರಲಿ, ಯಾರೇ ಇದ್ದರೂ ಮಂಗ ಆಗ್ತಾನೆ, ನಾಯಿ ಆಗ್ತಂತೆ ಇತಿಹಾಸ ಉಂಟು ಬೇಕಷ್ಟು. ಆದರೆ ನೀವು ನಿಮ್ಮ ಮನಸ್ಸಿನ ನೇರಕ್ಕೆ ಕುದುರೆಗೆ ಕಡಿವಾಣ ಹಾಕಿದರೆ ಗುರುಗಳು ನಮ್ಮನ್ನು ಎದುರಿಸ್ತಾರೆ, ಮಂಗ ಆಗ್ತದೆ, ನಾಯಿ ಆಗ್ತದೆ, ಬೆಕ್ಕಾಗ್ತದೆ, ತಪ್ಪು ಕಲ್ಪನೆಗೆ ಒಳಗಾಗ್ತಾರೆ. ಬೇಕಷ್ಟು ಸಾಕ್ಷಾಧಾರವು ಸಾವಿರಾರು ಕಥೆಗಳಿದೆ. ಇಲ್ಲೀಗ 547 ಜನ್ಮದ ಒಂದು ಕಥೆಯಲ್ಲಿ ಬುದ್ಧ ಒಂದು ದೊಡ್ಡ ಮಹಾಕಪಿ ಅಂತ ಬರ್ತದೆ. ಮಹಾಕಪಿ ಚೇತವನ ಅಂತ ಕಥೆಯ ಹೆಡ್ಡಿಂಗ್. ಅದರಲ್ಲಿ ಒಂದು ಸಲ ವಾರಣಾಸಿಯಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಎತ್ತುಗಳನ್ನು ಕಳ್ಕೊಂಡೋಗಿ ತಿರುಗಿ ಕಾಡಿನಲ್ಲಿ ಒಂದು ಬಾವಿಗೆ ಬಿದ್ದುಬಿಟ್ಟ. ಬಾವಿಗೆ ಬಿದ್ದುಬಿಟ್ಟು 1 ವಾರ ಇದ್ದ. ಆ ಬ್ರಾಹ್ಮಣ ಕಾಪಾಡಿ ಪುಣ್ಯಕ್ಕೆ ನೀರಿರಲಿಲ್ಲ ಬಾವಿಯಲ್ಲಿ, ತುಂಬ ಆಳ ಉಂಟು. ಏನು ಮಾಡೋದು? ಒಂದು ಮಂಗಕ್ಕೆ ಕೇಳಿತು ಈ ಬೊಬ್ಬೆ ಹರ್ತನಾದ, ಕಾಪಾಡಿ, ಯಾರಾದರೂ ಕಾಪಾಡಿ ಅಂತೆ. ಮಂಗ ಅಲ್ಲಿರುವಂಥ ಆ ಬೇರುಗಳನ್ನು ಹಿಡ್ಕೊಂಡು ಕೆಳಗೆ ಇಳಿತದೆ. ನನ್ನ ಬೆನ್ನಿನ ಮೇಲೆ ನೀನು ಕಾಲಿಟ್ಟು ಮೇಲೆ ಬಾರಯ್ಯ ಅಂತ ಹೇಳ್ತದೆ. ಮಂಗದ ಬೆನ್ನಿನ ಮೇಲೆ ಗಟ್ಟಿ ಮುಟ್ಟಿದ್ದ ಈ ಬ್ರಾಹ್ಮಣ ಗಟ್ಟಿಯಾಗಿ ಬಲ ಊರಿ ಮೇಲೆ ಬಂದ. ಮಂಗಕ್ಕೆ ಬೆನ್ನಿ ತುಂಡಾದಾಗ ಆಯಿತು. ಆದರೂ ಸಹಿಸ್ಕೊಡ್ತು, ಒಬ್ಬನಿಗೆ ಜೀವದಾನ ಮಾಡ್ತಾ ಇದ್ದೇನೆ ಅಲ್ವಾ ಅಂತೆ ಆ ಒಂದು ಶ್ರದ್ಧೆಯಿಂದ ಸಹಿಸ್ಕೊಂಡು ಮೇಲೆ ಬಂತು. ಮಂಗ ಸ್ವಲ್ಪ ಆಯಾಸಗೊಂಡಿತ್ತು, ಒಂದು ಬದಿಯಲ್ಲಿ ಮರದ ಬುಡದಲ್ಲಿ ಮಲಗಿತ್ತು. ಇವನಿಗೆ ಆಲೋಚನೆ ಆಯಿತು, 1 ವಾರದಿಂದ ನನಗೆ ಹಸಿವಾಗ್ತಾ ಉಂಟು ಅಂತ. ವಿಶ್ವಾಮಿತ್ರನು ಒಂದು ಸಲ ಪ್ರಾಣಿ ಮಾಂಸ ತಿಂದಿದ್ದ ಅಂತ ಹೇಳ್ತು ಬರಗಾಲ ಬಂದಾಗ. ಅದೇ ಥರ ಇಲ್ಲಿ ಈ ಮಂಗನನ್ನೇ ಕೊಂದು ತಿಂದರೆ ಹೆಂಗೆ ಅಂತ ಹಸಿವಾಗಿದೆ, 1 ವಾರ, ಒಂದು ಕಲ್ಲು ಹೊಡಿತೇನೆ. ಮಂಗ ಸ್ವಲ್ಪ ಸೂಕ್ಷ್ಮ, ಅರೆಕಣ್ಣಿನಲ್ಲಿ ನೋಡ್ತೇವೆ, ತಪ್ಪಿಸಿದು. ಆದರೂ ಅದರ ತಲೆಗೆ ಒಂದು ದೊಡ್ಡ ಗಾಯ ಆಯಿತು, ಚಂಗನೆ ಮರ ಏರಿತು. ಎಂಥ ಒಂದು ನೀಚ ಮನುಷ್ಯನೆಯ, ನಿನ್ನನ್ನು ಬದಿಸಿಲಾಕ ನಾನು ಈಗ ಮಾಡಿದ್ದಕ್ಕೆ ನನ್ನನ್ನೇ ಕೊಲ್ಲಿಕ್ಕೆ ಬಂದಿ ಅಲ್ವಾ? ನೋಡು,
ಈ ಪ್ರಪಂಚದಲ್ಲಿ ಕೃತಜ್ಞತೆ ಎಲ್ಲ ಮತ್ತೆ ಸುರಿಗೆ ಈ ಶರೀರ ಉಳಿದರೆ ಅಲ್ವ 7 ದಿವಸದಿಂದ ನನಗೆ ಆಹಾರ ಇಲ್ಲ, ಆದ ಕಾರಣ ನಿನ್ನನ್ನು ಕೊಂದು ತಿನ್ನಬೇಕು ಅಂತ ನನಗೆ ಮನಸ್ಸಾಯಿತು ಅಂತ ಹೇಳ್ತದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಹುಲಿ, ಸಿಂಹ, ಚಿರತೆ ಎಲ್ಲ ತಿರುಗಾಡಲಿಕ್ಕೆ ಶುರುವಾಯಿತು. ಮತ್ತು ಈ ಬ್ರಾಹ್ಮಣ ಅಂಗಲಾಚಿದ, ಏ ಪುಣ್ಯಾತ್ಮ, ನನಗೆ ಒಂದು ಸಲ ಜನ್ಮ ಕೊಟ್ಟಿದ್ದಿ, ಇನ್ನೊಂದು ಸಲ ನನ್ನನ್ನು ಕೈ ಹಿಡ್ಕೊಂಡು ಈ ಕಾಡು ದಾರಿಯಿಂದ ನಾಡಿನ ದಾರಿಗೆ ನನ್ನನ್ನು ಮುಟ್ಟಿಸ್ತೀಯ ಅಂತ. ಅಯ್ಯ ಪುಣ್ಯಾತ್ಮ, ನಾನು ಇನ್ನು ಮಂಗ ಇರ್ಬೋದು, ಅಷ್ಟು ಹೆಡ್ಡ ಅಂತ ಎನಿಸ್ಕೊಂಡಿದ್ದೀಯಾ? ಬಾವಿಯಿಂದ ನಿನ್ನನ್ನು ಬದುಕಿಸಿದ್ದಕ್ಕೆ ಮತ್ತೆ ನನ್ನ ತಲೆಗೆ ಕಲ್ಲೊಡೆದು ನನ್ನನ್ನೇ ಮುಗಿಸ್ಬೇಕಂತ ನೋಡಿದಂಥ ಪುಣ್ಯಾತ್ಮ ನೀನು. ಆದ ಕಾರಣ ನಿನ್ನನ್ನು ಮತ್ತೆ ಕೈ ಹಿಡ್ಕೊಂಡು ನಾನು ಈ ಕಾಡಿನಿಂದ ಸಾಗಿಸಿದರೆ ಮತ್ತೆ ಅದೇ ಗತಿಯಾಗ್ತದೆ ಅಂತ ಹೇಳಿತು. ಮತ್ತು ಇನ್ನೊಂದು ಕಡೆಯಲ್ಲಿ ಅಪಾರ ಕೃಪಾದೃಷ್ಟಿಯುಳ್ಳುವಂಥ ಬುದ್ಧ ಅಲ್ವಾ ಮಂಗ, ಈಗ ಅದಕ್ಕೆ ಎಣಿಸಿತು, ನಾನು ಇವನನ್ನು ಬದುಕಿಸಿದ್ದೇನೆ, ಇವನ್ನೇ ಇಲ್ಲೇ ಬಿಟ್ಟರೆ ಇವ ಸತ್ತೋಗ್ತಾನೆ, ನನಗೆ ಪುಣ್ಯದೊಟ್ಟಿಗೆ ಸ್ವಲ್ಪ ಪಾಪವೂ ಬರ್ತದೆ. ಆಯಿತು, ನಿನ್ನನ್ನು ಬದುಕಿಸ್ತೇನೆ, ಆದರೆ ನಿನ್ನನ್ನು ಕೈ ಹಿಡ್ಕೊಂಡಲ್ಲ, ಮರದಿಂದ ಮರಕ್ಕೆ ಹಾರುತ್ತಾ ನಾನು ನಿನ್ನ ಹಳ್ಳಿಯ ದಾರಿ ಕಡೆ ಹೋಗ್ತೇನೆ, ನೀ ಆ ದಾರಿಯನ್ನು ಅನುಸರಿಸಬೇಕು ಅಂತ ಹೇಳ್ತದೆ. ಮಂಗ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರ್ತಾ ಹೋಯಿತು. ಇವ ಕೆಳಗಿಂದ ಆ ದಾರಿಯನ್ನು ಅನುಸರಿಸಿಕೊಂಡು ನಾಡಿನ ದಾರಿಗೆ ಬರ್ತದೆ. ಇಲ್ಲೀಗ ಆ ಬ್ರಾಹ್ಮಣ ಆಗಿದ್ದವ ಯಾರೆಂದರೆ ಅವನ ಚಿಕ್ಕಪ್ಪನ ಮಗ ದೇವದತ್ತ ಅಂತ ಬರ್ತದೆ. ಬುದ್ಧನ ಕಥೆಯಲ್ಲಿ ಓದಿರೆ ಕಡು ವಿರೋಧಿ, ಚಿಕ್ಕಪ್ಪನ ಮಗನೇ, ಸೋದರ ಸಂಬಂಧಿ. ಇವನ್ನು ಮುಗಿಸಬೇಕು ಅಂತ ಅನೇಕ ಕುತಂತ್ರಗಳನ್ನು ಮಾಡಿದ್ದಾನೆ ಬುದ್ಧನ ಕಥೆಯಲ್ಲಿ. ಎಷ್ಟೋ ಸಲ ನಿಮಗೆ ಸ್ವಾಮಿಗಳಿಗೆ ಬೈತಾರೆ ಅಂತ ಒಳಗೆ ನಮಗೂ ಸ್ವಲ್ಪ ಒಂದೊಂದು ಸಲ ನೋವಾಗ್ತದೆ, ನಿಮಗೂ ನೋವಾಗ್ತದೆ. ಬುದ್ಧ ಅಷ್ಟು ಜ್ಞಾನಿ ಆದರೂ ಅವನ ಸ್ವಂತ ಸಂಬಂಧಿಯೇ ಬಿಡಲಿಲ್ಲ ಒಂದು ಕಡೆಯಿಂದ. ಯಾರು? ಅಲ್ಲಿ ದೇವದತ್ತ ಅಂತ ಬರ್ತದೆ. ಅಲ್ಲೀಗ ಈ ಮಂಗನಾಗಿದ್ದವ ಬುದ್ಧ ಆಗಿದ್ದರೆ ಆ ಬ್ರಾಹ್ಮಣನಾಗಿದ್ದೇವೋ ದೇವದತ್ತ ಅಂತ ಕಥೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ರೋದನ ಮತ್ತು ಪ್ರತಿರೋಧನ ಅಂತ ಇರ್ತದೆ. ಒಂದು ದುಃಖ, ಅದಕ್ಕೆ ವಿರುದ್ಧವಾದ ಇನ್ನೊಂದು ದುಃಖ ಅಂತೆ. ಬುದ್ಧ ಒಬ್ಬ ಶ್ರೀಮಂತನ ಮಗನಾಗಿ ಹುಟ್ಟಿದ್ದಾನೆ ಕಾಶಿಯಲ್ಲೀಗ. ತಂದೆ ತೀರ್ತಾನೆ, ವೈರಾಗ್ಯ ಪ್ರಕರಣ ಶುರುವಾಯಿತು ಬುದ್ಧನಿಗೆ. ಎಲ್ಲವನ್ನು ದಾನ ಮಾಡಿಕೊಂಡು ಮತ್ತೆ ಹಿಮಾಲಯಕ್ಕೆ ತಪಸ್ಸಿಗೆ ಹೋಗ್ತಾನೆ ಬುದ್ಧ. 547 ಜನ್ಮದಲ್ಲಿ ಇದೊಂದು ಜನ್ಮ. ಬುದ್ಧ ಆಗಲಿಲ್ಲ, ಪೂರ್ಣ ಆಗಲಿಲ್ಲ. ದಶಪಾರಮಿಗಳನ್ನು 3 ಸಲ ಮುಗಿಸಬೇಕು. ಅಂದರೆ 10 ನಮೂನೆಯ ಸದ್ಗುಣ. ಅದು ಶೀಲ, ಚಾರಿತ್ರ, ಕ್ಷಮೆ, ದಾನ, ಪುಣ್ಯ, ಸ್ಥೈರ್ಯ ಇಂಥದ್ದುಂಟು. ಇಂಥದ್ದನ್ನು ಒಂದೊಂದು ಜನ್ಮದಲ್ಲಿ ಮುಗಿಸಿ ಅಂಥದ್ದನ್ನು 3 ಸಲ ಮಾಡಬೇಕು. ದಶಪಾರಮ್ಯಗಳು ಅಂತ ಹೇಳ್ತೇವೆ. ಈಗ ಬುದ್ಧ ಶ್ರೀಮಂತನಾಗಿ ಇದನ್ನೆಲ್ಲವನ್ನು ವೈರಾಗ್ಯದಿಂದ ದಾನ ಮಾಡಿ ಹಿಮಾಲಯಕ್ಕೆ ಹೋಗ್ತಾನೆ. ಹಿಮಾಲಯಕ್ಕೆ ಹೋಗಿ ಮತ್ತೆ ಪುನಃ ಬಹಿರ್ ಪ್ರಪಂಚಕ್ಕೆ ಬರ್ತಾನೆ. ಬಂದಾಗ ಈಗ ಕಾಶಿಯಲ್ಲಿ ತಿರುಗುತ್ತಾ ಇರುವಾಗ ಒಬ್ಬ ರಾಜ ತನ್ನ ಅರಮನೆಯ ಮೇಲಿಂದ ನೋಡ್ತಾನೆ. ಯಾರೋ ಒಬ್ಬ ತುಂಬ ಸೌಂದರ್ಯವಂತ, ತುಂಬ ತೇಜಸ್ಸುವಂತ ನಮ್ಮ ಮಾರ್ಗದಲ್ಲಿ ಬರ್ತಾ ಇದ್ದಾನೆ ಅಂತೇಳಿ ಅವನನ್ನು ಕರ್ಕೊಂಡು ಬನ್ನಿಂತೆ ತಮ್ಮ ರಾಜಭಟ್ರನ್ನು ಕಳಿಸ್ತಾರೆ. ರಾಜಭಟ್ರು ಅವನು ಕರ್ಕೊಂಡು ಬರ್ತಾರೆ. ಆಗ ನೀನು ಯಾರು ಅಂತ ಕೇಳ್ತಾನೆ. ಅವನನ್ನು ಪರಿಚಯವನ್ನು ಹೇಳ್ತಾನೆ. ನೀನು ಇಲ್ಲೇ ಇರಬೇಕು, ನಿನಗೊಂದು ಆಶ್ರಮ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ಆಯಿತು. ದಿನ ರಾಜ ಬಂದು ಇವನಿಂದ ಸತ್ಸಂಗ ಕೇಳೋದು. ನೀವು ಯಾರೋ ಬಂದರೂ ಗುರುಗಳೇ ಸ್ವಲ್ಪ ಕತೆ ಹೇಳಿ ಅಂತ ಹೇಳೋದಲ್ವಾ. ನಮಗೂ ಅಷ್ಟೇ ಒಂದು ಕತೆ ಹೇಳೋದು, ನಿಮ್ಮ ಮನಸ್ಸಿಗೆ ಏನಾದರೂ ನೆಮ್ಮದಿ ಆಗ್ತದಂತೆ. ಕತೆ ಹೇಳಲಿಕ್ಕೆ ಶುರು ಮಾಡಿದ ಈಗ ಬುದ್ಧ. ರಾಜನಿಗೂ ಖುಷಿಯಾಯಿತು. 1 ವರ್ಷನೇ ದಾಟಿತು. ಈಗ ಈ ಸನ್ಯಾಸಿ ಅನ್ನಿಸ್ಕೊಂಡ, ಇನ್ನು ರಾಜರ ಪಕ್ಕದಲ್ಲಿ ನಾನು ತುಂಬ ವರ್ಷ ಇದ್ಕೊಂಡ್ರೆ ನಮಗೆ ಕಷ್ಟ ಆಗ್ತದೆ, ಅವರದ್ದೇ ಗುಣ ಸ್ವಭಾವ ಬರ್ತದೆ, ಮತ್ತೆ ಹೋಗಬೇಕು. ರಾಜ, ನಾನು ಮತ್ತೆ ಊರು ಬಿಟ್ಟು ಹಿಮಾಲಯಕ್ಕೆ ಹೋಗ್ತೇನೆ, ಆದರೆ ನಿನ್ನಲ್ಲಿ ಒಂದು ಪರ್ಸನಲ್ ಮಾತಾಡಲಿಕ್ಕೆ ಉಂಟು ಅಂತ ಹೇಳ್ತಾನೆ. ದಿನ ಒಟ್ಟಿಗೆ ರಾಜನೊಟ್ಟಿಗೆ ಅಂದರೆ ಮಂತ್ರಿಗಳು ಇರ್ತಾರೆ, ಅವರು ಭಟ್ರು ಇರ್ತಾರೆ, ಪರ್ಸನಲ್ ಮಾತಾಡಲಿಕ್ಕೆ ಸಿಗುವುದೇ ಇಲ್ಲ ರಾಜ. ಸಮಯನೇ ಹೋಯಿತು. ದಿನ ಹೇಳ್ತಾನೆ, ಸ್ವಲ್ಪ ಮಾತಾಡಲಿಕ್ಕೆ ಉಂಟು ರಾಜರೇ ಅಂತ. ಆಯ್ತಾಯಿತು ಅಂತ ಹೇಳ್ತಾರೆ. ಹಿಂಗೇನೆ 12 ವರ್ಷ ಹೋಯಿತು. ರಾಜನಿಗೀಗ ಆಶ್ಚರ್ಯ ಆಯಿತು. ಈ ಸ್ವಾಮಿ ಏನು ದಿನ ಮಾತಾಡಲಿಕ್ಕೆ ಉಂಟು ಅಂತ ಹೇಳ್ತಾನೆ, ಮಾತಾಡೋದು ಕಾಣೋದಿಲ್ಲಲ್ಲ. ಪ್ರಾಯಶಃ ನನ್ನ ಅರಮನೆ ಸುಖಭೋಗಗಳನ್ನ ಉಂಟು, ಇವನಿಗೂ ಸ್ವಲ್ಪ ಮನಸ್ಸಾಗಿದೆ ಏನ. ಆದ ಕಾರಣ ಸನ್ಯಾಸಿ ಒಳ್ಳೆಯವನೇ ಇದ್ದಾನೆ, ಇವನಿಗೊಂದು ಅರ್ಧ ರಾಜ್ಯವನ್ನೇ ಕೊಟ್ಟರೆ ಹೇಗೆ ಅಂತ ರಾಜ ತೀರ್ಮಾನ ಮಾಡ್ತಾನೆ. ನನಗೆ ಪರ್ಸನಲ್ ಮಾತಾಡಲಿಕ್ಕೆ ಉಂಟು ಅಂತ ಹೇಳಿದರೆ ನನ್ನ ಇಲ್ಲಿ ಆ ವಾತಾವರಣ, ತಿಂಡಿ, ಸುಖ, ವೈಭೋಗ ಕಂಡು ಇವನಿಗೂ ಸ್ವಲ್ಪ ಮನಸ್ಸಾಗಿದೆ ಏನ ಅಂತ ಇವೊಂದು ಕಲ್ಪಿಸ್ಕೊಡ್ತಾನೆ. ಯಾರು? ರಾಜ. ಪುನಃ ಎನಿಸ್ಕೊಡ್ತಾನೆ, ನಾನು ಅರ್ಧ ರಾಜ್ಯ ಕೊಟ್ಟರೆ ಅವನಿಗೆ ಬೇಸರ ಆದರೆ ಇಡೀ ರಾಜ್ಯವನ್ನೇ ಕೊಟ್ಟರೆ ನಾನೇ ಅವನ ಮಂತ್ರಿ ಆದರೆ ಹೇಗೆ ಸನ್ಯಾಸಿ ಅಂತ ಆಲೋಚನೆ ಮಾಡ್ತಾನೆ. ಸನ್ಯಾಸಿ ಹತ್ರ ಹೇಳ್ತಾನೆ, ನೋಡಿ ಸ್ವಾಮಿ, ನೀವು 12 ವರ್ಷ ನನ್ನೊಟ್ಟಿಗೆ ಇದ್ದು ನಿಮ್ಮ ಮೇಲೆ ತುಂಬ ನನಗೆ ಅಪಾರ ವಿಶ್ವಾಸ, ನಂಬಿಕೆ, ಗೌರವ ಬಂದಿದೆ. ಆದ ಕಾರಣ ನಿಮ್ಮನ್ನೇ ಈ ರಾಜ್ಯದ ರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕು ಅಂತ ನಮಗೆ ಮನಸ್ಸಾಗಿದೆ. ನಾನು ನಿಮ್ಮ ಮಂತ್ರಿಯಾಗಿ ನಿಮಗೆ ಸಲಹೆ ಸೂಚನೆಯನ್ನು ಕೊಡ್ತೇನೆ ಅಂತೆ. ಸ್ವಾಮಿಗೆ ಒಮ್ಮೆ ತಲೆ ತಿರುಗಿದು ಬಿದ್ದುಬಿಟ್ಟಂತೆ ಬುದ್ಧ. ಅವ ಹೇಳಿದಂತೆ, ಪುಣ್ಯಾತ್ಮ,
ನಾನು ಕೇಳಿದ್ದ 12 ವರ್ಷದಲ್ಲಿ ಹಿಮಾಲಯದಲ್ಲಿ ನಡೆಯುವಾಗ ಮುಳ್ಳು ತಾಗ್ತದೆ, ಅದಕ್ಕೊಂದು ಚಪ್ಪಲಿ ಮತ್ತು ಒಂದು ಕೊಡೆ, ಇಷ್ಟೇ ನನಗೆ ಬೇಕಾದರೆ. ಆದರೆ ಅದನ್ನು ಕೇಳುವ ಧೈರ್ಯ ಮಾಡಲಿಲ್ಲ. ಒಬ್ಬನತ್ತ ದುಡ್ಡು ಕೇಳೋದು, ಅವಶ್ಯಕತೆಯ ವಸ್ತು ಕೇಳೋದು ಅಂದರೆ ಒಂದು ರೋದನ ಅಂತ ಹೇಳ್ತಾನೆ, ದುಃಖ ಅಂತೆ. ಅವನು ಕೊಡೋದಿಲ್ಲ ಅಂತ ಅದಕ್ಕೆ ಪ್ರತಿರೋಧನ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೂ ಒಂದು ಏನೆಲ್ಲ ವಿಪರ್ಯಾಸ ಆಗ್ತದೆ. ಆದ ಕಾರಣ ಈ ರೋದನ ಪ್ರತಿರೋಧನ ಏನೇ ಇದ್ದರೂ ನಮ್ಮ ಕಾನ್ಫಿಡೆನ್ಷಿಯಲ್ ಗೌಪ್ಯಸ್ಥಾನದಲ್ಲಿ ಆಗಲಿ ಅಂತ ನಾನು ಬಯಸ್ತಿದ್ದೆ. ಅದಕ್ಕೆ ಗೌಪ್ಯಸ್ಥಾನ ಯಾವುದು ಸಿಗಲಿಲ್ಲ ರಾಜ. ಮತ್ತು ಇದನ್ನೆಲ್ಲ ನಾವು ಬಯಸುವವರ ಸನ್ಯಾಸಿಗಳು ಅಂತ ಹೇಳ್ತಾನೆ. ಅಲ್ಲಿಂದ ಮತ್ತೆ ಕಾಡಿಗೆ ಮುಂದುವರಿಸ್ತಾನಂತೆ. ಇದು ಯಾಕೆ ಹೇಳ್ತಾನೆ ಅಂದರೆ, ತ್ಯಾಗ ಎಲ್ಲಿಯೇ ಕೂಡ ಇದ್ದರೂ ಅದಕ್ಕೆ ತುಂಬ ಶಕ್ತಿ ಇದೆ. ನ ಕರ್ಮನ ನ ಪ್ರಜಾಯ ಧನೇನ ತ್ಯಾಗೈನೈಕ ಅಮೃತತ್ವ ಮಾನುಷ ಪರೇನ ನಾಕಂ ನೀತಂ ಗಾಯಬ್ರಾಜತೆ ಹ್ಯದ್ಯತಾಯೋ ವಿಶಂತಿ ಅಂತೆ ಸಾಂಖ್ಯದಲ್ಲಿ ಕಪಿಲ್ ಹೇಳ್ತಾರೆ. ನ ಕರ್ಮನ ನ ಪ್ರಜಾಯ ಧನೇನ ತ್ಯಾಗೈನೈಕ ಅಮೃತತ್ವ ಮಾನುಷ. ನೀನು ಯಾವುದೇ ದೊಡ್ಡ ಅಧಿಕಾರ ಸಂಪತ್ತಿ ಏನೇ ಇದ್ದರೂ ತ್ಯಾಗದ ತುದಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಿನಗೆ ಅದರ ಪೂರ್ಣ ಫಲ ಸಿಗ್ತದೆ. ಆ ಭಗವಂತನಲ್ಲಿ ಪೂರ್ಣ ನಂಬಿಕೆ ಬರಬೇಕಂತೆ, ಅರ್ಧ ನಂಬಿಕೆ ಅದ್ದಂತೆ. ನೀನೊಲಿದ್ರೆ ಕೊನರುವುದಯ್ಯ ಅಂತೆ ದಾಸರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಹೇಳಿಕೊಂಡು ನಮಗೆಲ್ಲ ಒಂದು ದೊಡ್ಡ ಒಂದು ಕಷ್ಟ ಅಂದರೆ ಈ ಊಟ. 1:30 ಗಂಟೆ ಆಗುವಾಗ ಪಾಪ ನಮಗೆಲ್ಲ, ನಾನು ಪ್ರತಿದಿನ ಹೇಳಿಕೊಂಡು ಬೆಳಿಗ್ಗೆ 10 ಗಂಟೆಗೆ 4 ಇಡ್ಲಿ ತಿಂದರೂ ಅದು ಸಾಯಂಕಾಲದವರೆಗೆ ಸಾಕಾಗ್ತದೆ. ಆದರೆ ಅಲ್ಲಿ ಪರಿಮಳ ಬರುವಾಗ 4 ಜನ ಎದ್ದು ಹೋಗುವಾಗ ತನ್ನ ಹೊಟ್ಟೆಗೆ ಹಸಿವೆ ಇಲ್ಲೇ ಇದ್ದರೂ ಮತ್ತೊಂದು ಅಭ್ಯಾಸ ಬಲ ಅಂತೆ. ಹಾಗೆ ನಮ್ಮ ಅಭ್ಯಾಸಗಳನ್ನು ಭಗವಂತ ಹೇಳ್ತಾನೆ. ವಿಷಾದ ಯೋಗದಿಂದ ಮೋಕ್ಷ ಸನ್ಯಾಸ ಯೋಗದವರೆಗೆ ಅರ್ಜುನನಿಗೆ ಪಾಠ ಮಾಡ್ತಾನೆ ಕೃಷ್ಣ. ಈ ಲೋಕವನ್ನು ನೀನು ಹೇಗೆ ಗೆಲ್ಲಬೇಕು, ಭಗವಂತನ ಹೇಗೆ ಸಾಕ್ಷಾತ್ಕಾರ ಮಾಡಬೇಕು ಅಂತ ನೀನು ಹೇಳುವುದಿಲ್ಲ. ತುಂಬ ಕೇಳಲಿಕ್ಕೆ ಖುಷಿಯಾಗ್ತದೆ. ಆದರೆ ಮನಸ್ಸೆಂಬುದು ಒಂದು ಮರ್ಕಟದಂತೆ, ಮದಿಸಿದ ಆನೆಯಂತೆ ಅಂತ ಅರ್ಜುನ ಹೇಳ್ತಾನೆ. ಇದನ್ನು ಹೇಗೆ ಇದು ಮಾಡೋದು ಅಂತ. ನಿರಂತರ ಅಭ್ಯಾಸೇನ ವೈರಾಗ್ಯ ಅಂತ ಹೇಳ್ತಾನೆ. ನಿರಂತರ ನೀನು ಯಾವುದರ ಮೇಲೆ ಅಭ್ಯಾಸ ಮಾಡ್ತೀರಿ, ಯಾವ ವೈರಾಗ್ಯ ನಿನ್ನ ಮನಸ್ಸಲ್ಲಿ ಇರ್ತದೆ, ಅದರ ಸಾಕ್ಷಾತ್ಕಾರ ನಿನಗೆ ಆಗ್ತದೆ ಅಂತೆ. ಈಗ ಒಂದು ಸಣ್ಣ ಕತೆ ಹೇಳಿ ಮುಗಿಸೋಣ. ಇನ್ನೂ ಕತೆ ಉಂಟು ಗುರುಗಳೇ ಅಂತ ತಲೆಬಿಸಿ ಮಾಡಬೇಡಿ, 5 ನಿಮಿಷ. ಈಗ ಪಂಡ್ರಾಪುರ ಭಕ್ತಿಯೋಗ ಅಂತ ಹೇಳುವಾಗ ನಾವು ಪಂಡ್ರಾಪುರಕ್ಕೆ ಹೋಗ್ತೇವೆ. ಪುಣೆ ಪ್ರಾಂತದ ತದೋರ್ಕಿ ಎಂಬ ಹಳ್ಳಿ ಇದೆ. ಪುಣೆ ಪ್ರಾಂತದಲ್ಲಿ ತದೋರ್ಕಿ ಎಂಬ ಹಳ್ಳಿ. ಅಲ್ಲಿ ಒಬ್ಬ ಗೋರ ಕುಂಬಾರ ಅಂತೆ, ಭಕ್ತ ಕುಂಬಾರ ಅಂತ ನೀವೆಲ್ಲ ಸಣ್ಣದಿರುವಾಗ ಎಲ್ಲ ಅದರ ಕತೆ ಮತ್ತು ಪಿಕ್ಚರ್ ಎಲ್ಲ ನೋಡಿರ್ಬೋದು. ಭಕ್ತ ಕುಂಬಾರ, ಗೋರ ಕುಂಬಾರ ಅಂತೆ. ಅವನಿಗೆ ತನ್ನ ಮಣ್ಣನ್ನು ತರುವಾಗ, ಮಣ್ಣನ್ನು ಹದ ಮಾಡುವಾಗ, ನೀರು ಹಾಕುವಾಗ, ಪಾತ್ರೆ ಬೇಯಿಸುವಾಗ ಒಂದೇ ವಿಠಲ್ ವಿಠಲ್ ಪಾಂಡುರಂಗ ಜಯ ಹರಿ ವಿಠಲ್ ಪಾಂಡುರಂಗ ಪಾಂಡುರಂಗ ವಿಠಲ ವಿಠಲ, ಇದನ್ನೇ ಬೇರೆ ಗೊತ್ತಿಲ್ಲ ಅವನಿಗೆ, ಗೋರ ಕುಂಬಾರನಿಗೆ. ಹಂಗೆ ಮಾಡುತ್ತಾ ಮಾಡುತ್ತಾ ತನ್ನ ಜೀವನವನ್ನು ನಡೆಸ್ತಿದ್ದ. 1,000 ರೂಪಾಯಿ ವ್ಯಾಪಾರ ಬಂದರೆ 500 ರೂಪಾಯಿ ಎಲ್ಲ ಭಕ್ತರಿಗೆ ಬಡಬಗ್ಗರಿಗೆ ದಾನ. 500 ರೂಪಾಯಿಯಿಂದ ತನ್ನ ದಿನ ನಡೆಸುವಂಥ ಕೆಲಸ. ನಾಳೆಗೆ ಮಣ್ಣು ತರಬೇಕು, ಕಟ್ಟೆಗೆ ತರಬೇಕು, ಮಾಡಬೇಕು, ಇಷ್ಟೇ. ಏನು ಅವನಿಗೆ ಅದನ್ನು ಉಳಿಸಬೇಕು ಅಂತ ಏನಿಲ್ಲ. ಅಂಥ ಒಂದು ಬದುಕನ್ನು ನಡೆಸ್ತಿದ್ದ ಯಾರು, ಭಕ್ತ ಕುಂಬಾರ. ಒಂದು ದಿವಸ ಒಂದು ಸಣ್ಣ ಮಗು ಇದೆ, ಅಂಬೆ ಕಾಲಿ ಕೂತ ಆಚೆ ಈಚೆ ತಿರುಗಾಗ್ತದೆ. ಹೆಂಡ್ತಿ ಹೇಳಿದರೆ ನಾನು ಸ್ವಲ್ಪ ನೀರು ತಂದ್ರಿ, ಈ ಮಗುವನ್ನು ನೋಡ್ತಾ ಇರಿ ಅಂತ ಹೇಳಿದ. ಅವನಿಗೆ ಕಣ್ಣು ಮುಚ್ಚಿ ಒಂದೇ ಮಣ್ಣು ಹದ ಮಾಡುವಾಗಲೂ ಕಚ್ಚ ಕಚ್ಚ ಅಂತ ಮಣ್ಣಲ್ಲಿ ಕುಣುವಾಗಲೂ ಬಿಟ್ಟಲ್ಲ. ಈಗ ಮಗು ಸಹಜವಾದಂಥ ಅದರ ಅಭ್ಯಾಸದಿಂದ ಅಂಬೆಗಾಲಿಕ್ತಾ ಇವ ಮಣ್ಣು ಹದ ಮಾಡುವಂಥ ಮಣ್ಣಿನ ಮೇಲೆ ಬಂತು. ಇವನಿಗೆ ವಿಠಲನ ಒಳಗೆ ಪೂರ್ತಿ ವಿಠಲನಾಗಿದ್ದಾನೆ, ಕಣ್ಣು ಮುಚ್ಚಿದ್ದಾನೆ, ಮಣ್ಣನ್ನು ಕಚ ಮಾಡ್ತಾನೆ, ಎಲ್ಲಿದ್ದೇನಂತೆ ಗೊತ್ತಿಲ್ಲ. ಭಾವಾತೀತವಾದಂಥ ಜಾಗೃತ್ ಸ್ವಪ್ನ ಸುಷುಪ್ತಿ ತುರ್ಯಾ ಸ್ಥಿತಿಯಲ್ಲಿದ್ದಾನೆ. ಅಮೋಘವಾದ ಮೇಲುಸ್ಥಿತಿ, ಶರೀರ ಎಲ್ಲಿದ್ದಂತೆ ಗೊತ್ತಿಲ್ಲ. ಭಜನೆ ಮಾಡುತ್ತಾ ಅದ್ಭುತವಾದಂಥ ಭಜನೆ ಮಾಡುವವರು ಕಣ್ಣು ಮುಚ್ಚಿ ಉಚ್ಚ ಸ್ವರದಲ್ಲಿ ಹೇಳ್ತಾರೆ. ಅವರು ಕಣ್ಣು ಬಿಡುವಾಗ ಕಡೆಗಣ್ಣಲ್ಲಿ ಅಶ್ರುಧಾರೆ ಬರ್ತದೆ. ಅದು ಭಗವಂತನ ಒಂದು ಶಕ್ತಿ ನಮ್ಮೊಳಗೆ ಆ ಕ್ಷಣದಲ್ಲಿ ಸೇರುವಂಥದ್ದು. ಅದು ನಿರಂತರ ಇರಬೇಕು. ಅದಕ್ಕಾಗಿ ಧ್ಯಾನ, ಅನುಷ್ಠಾನ, ತಪಸ್ಸುಗಳು ನಿಮಗೆ ಹೇಳಿಕೊಡುವಂಥ. ಭಜನೆ ಮಾಡುವಾಗ 5 ನಿಮಿಷ ಕಡೆಗಣ್ಣಿನಲ್ಲಿ ನೀರು ಬರ್ತದೆ. ಆ ಸ್ಥಿತಿಯಲ್ಲಿ ಥರ್ಮೋಮೀಟರ್ ಇಟ್ಟಾಗೆ, ಜ್ವರದ ಥರ್ಮೋಮೀಟರ್ ಡಾಕ್ಟರ್ ಪರೀಕ್ಷೆ ಮಾಡಿದಾಗ 99 ಡಿಗ್ರಿ ಅಂತ ಹೇಳ್ತಾನೆ, ಮತ್ತೆ ಹಿಂಗೆ ಮಾಡ್ತಾನೆ, ಆಗ ಕೆಳಗೆ ಇಳಿತದೆ. ಅದೇ ಥರ ಭಗವದ್ಭಕ್ತಿಯ ಪರಾಕಾಷ್ಠೆ ಭಜನೆ ಮಾಡುತ್ತಾ ಇರುವಾಗ 5 ನಿಮಿಷ ಬರ್ತದೆ. ತುಂಬ ಆನಂದ ಆಯಿತು ಅಂತ ಹೇಳ್ತಾರೆ. ನೆಟ್ಟಗಾಗಿತ್ತು, ರೋಮಾಂಚನ ಆಗೋದ್ರೆ ಕಾಸ್ಮಿಕ್ ಎನರ್ಜಿ, ಪ್ರಪಂಚದ ಪಾಸಿಟಿವ್ ಎನರ್ಜಿ ನಿಮ್ಮ ಶರೀರವನ್ನು 3ನೇ ಕಿಡ್ನಿಯಿಂದ, ರೋಮಕೂಪದಿಂದ ಒಳಪ್ರವೇಶ ಮಾಡ್ತಂತೆ ನಮ್ಮ ಯೋಗಿಕ್ ಸೈನ್ಸ್. ಹಾಗೆ ಇಲ್ಲಿ ಏನಂದರೆ, ಈಗ ಮಗು ಒಳಗೆ ಬಂದಿದೆ, ಮಣ್ಣಿನೊಳಗೆ ಗೊತ್ತಿಲ್ಲ, ಇವ ವಿಠಲ ಅಂತೆ ಡ್ಯಾನ್ಸ್ ಮಾಡ್ತಾನೆ. ಮಗು ಮಣ್ಣಿನೊಳಗೆ ಬಿದ್ದೇ ಹೋಯಿತು. ತೊಳೆಯುತ್ತಾ ಆ ಅಂಬೆಗಾಲಿರುವಂಥ ಸಣ್ಣ ಪುಟ್ಟ ಕಂದ ಚೂರಾಯಿತು ಮಣ್ಣಿನೊಳಗೆ. ಈಗ ಹೆಂಡತಿ ನೀರು ತಂದು ನೋಡ್ತಾಳೆ, ಮಗು ಎಲ್ಲಿಂತೆ ಕೂಗ್ತಾಳೆ ಗೊತ್ತಿಲ್ಲ. ಇವ ಮೇಲೆ ನೋಡ್ತಾನೆ, ವಿಠಲ ಅಂತೆ ಕಣ್ಣು ಮುಚ್ಚಿ ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಮಣ್ಣಿನಲ್ಲಿ. ನೋಡ್ತಾಳೆ, ರಕ್ತ ಚೂರಾಗಿದೆ ಮಣ್ಣಿನಲ್ಲಿ. ಅಯ್ಯೋ ಅಂತ ಬೊಬ್ಬೆ ಹಾಕ್ತಾಳೆ. ಅವನನ್ನು ದೂಡ್ತಾಳೆ ಮಣ್ಣಿನ ಮಧ್ಯೆಯಿಂದ.
ಆಗ ಅವನಿಗೆ ಜಾಗೃತಿ ಆಗ್ತದೆ, ಏನಾಯಿತು ಅಂತ. ಏನಾಗುವುದೇನು ಕರ್ಮ ನೋಡಿ ನಿಮ್ಮ ವಿಠಲ ನಮ್ಮ ಮನೆ ಹಾಳು ಮಾಡಿಬಿಟ್ಟ ಹಾಗೆ ಅಂತೆ ಬೈತಾನೆ. ನೀನು ಏನೇ ಮಾಡಿ ವಿಠಲನಿಗೊಂದು ಬೈಬೇಡಮ್ಮ, ಏನಾಗಬೇಕೋ ಅದೇ ಆಗಿದೆ ಅಂತೆ. ಯಾರೂ ಇವ ಹೇಳ್ತಾನೆ ನಮ್ಮ ಘೋರ. ಮತ್ತೆ ಅವನನ್ನು ಸಂತೈಸಲಿಕ್ಕೆ ಹೋಗ್ತಾನೆ. ನೀನು ಹಾಗೆಲ್ಲ ಗಲಾಟೆ ಮಾಡೋದು, ನನ್ನನ್ನು ಮುಟ್ಟಿದರೆ ಹುಷಾರು, ಪಾಂಡುರಂಗನ ಮೇಲೆ ಆಣೆ ಅಂತ ಹೇಳ್ತಾಳೆ ಹೆಂಡ್ತಿ. ರಾಮ ರಾಮ ಅಂತ ಹೇಳ್ತಾನೆ. ವಿಠಲ ಇದೊಂದು ಪರೀಕ್ಷೆ ಅಂತ ಹೇಳ್ತಾನೆ. ಗಂಡ ಹೆಂಡ್ತಿರ ಗಲಾಟ 3-4 ದಿವಸ ಮಾತಿಲ್ಲ. 4 ದಿವಸ ಮೆಲ್ಲ ಬಂದು ಅವನು ಮಲಗಿದಲ್ಲಿ ಮೆಲ್ಲ ನಗಾಡಿಕೊಂಡು ಬಂದಲು. ಇಲ್ಲ ನೀನು ಹತ್ರ ಬರಬಾರ್ದು, ನೀನು ಮುಟ್ಟಿದರೆ ಕುಡುಗೋಳಿಂದ ತಲೆಯನ್ನು ಕತ್ತರಿಸಿಬಿಡ್ತೇನೆ, ವಿಠಲನ ಮೇಲೆ ಹಾಡೆ ಹಾಕಿದ್ದೆ, ನಿನಗೂ ನನಗೂ ಸಂಬಂಧ ಮುಗಿಯಿತು ಈ ಲೋಕದ್ದು, ಇನ್ನು ನಾವೆಲ್ಲ ವಿಠಲನ ಭಕ್ತರಾಗಿ ಬದುಕು ನಡೆಸಬೇಕು ಅಂತ ಹೇಳ್ತಾನೆ. ಎಂಥ ಪರೀಕ್ಷೆ ಇತ್ತು. 4 ದಿವಸ ಬಿಟ್ಟು ಮತ್ತೆ ತಂದೆಯ ಮನೆಗೆ ಹೋಗ್ತಾಳೆ. ಯಾರು ಘೋರನ ಹೆಂಡತಿ ಅಪ್ಪನ ಹತ್ರ ಎಲ್ಲ ಕತೆ ಹೇಳ್ತಾಳೆ. ಮತ್ತೆ ಹೇಳ್ತಾಳೆ, ಅಪ್ಪ ನಮ್ಮ ಬದುಕಿ ಹಾಳಾಯಿತು, ಇದ್ದಂಥ ಮಗ ಒಬ್ಬ ತೀರ್ಕೊಂಡ, ಇನ್ನು ವಂಶೋದ್ಧಕರು ಯಾರು ಇಲ್ಲ, ಆದ ಕಾರಣ ನನ್ನ ತಂಗಿಯನ್ನು ನಮ್ಮ ಗಂಡನಿಗೆ ಮದುವೆ ಮಾಡಿಕೊಡಬೇಕು. ಹೌದಮ್ಮ, ಒಳ್ಳೆ ವಿಚಾರ, ಆದರೆ ಸೌತಿ ಆಗ್ತಾಳಲ್ಲ, ನಿನಗೆ ಏನು ಮಾಡೋದು? ಇಲ್ಲಮ್ಮ ಅಪ್ಪ, ಇಲ್ಲ ಪ್ರಶ್ನೆ ಇಲ್ಲ, ನೀನು ಮಾಡಲೇಬೇಕು ಅಂತ. ಈಗ ಘೋರ ಕುಂಬಾರನ ಹತ್ರ ಇದರ ಸಂಧಾನ ಮಾಡ್ತಾನೆ. ಘೋರ ಕುಂಬಾರನ ಹಾಂ ಅಂತ ಹೇಳ್ತಾನೆ. ಮದುವೆ ಸಿದ್ಧತೆ ಎಲ್ಲ ಆಯಿತು. ಇಲ್ಲೀಗ ಘೋರ ಕುಂಬಾರನ ಮಾವನ ಮನೆಯಲ್ಲಿ ಮದುವೆ ಎಲ್ಲ ಆಗ್ತದೆ. ಅದ್ಭುತ ನೋಡಿ, ಪರಮಾತ್ಮನ ಪರೀಕ್ಷೆ. ಮದುವೆ ಆಗಿ ಈಗ ತನ್ನ 2ನೇ ಮಗಳನ್ನು ಘೋರನ ಕೈಗೆ ಕೊಡುವಾಗ ಹೇಳ್ತಾನೆ, ಮಾವ, ನನ್ನ ದೊಡ್ಡ ಮಗಳನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದೆಯಾ, ಅದೇ ರೀತಿಯಲ್ಲಿ ನನ್ನ ಸಣ್ಣ ಮಗಳನ್ನು ಕೂಡ ಯಾವುದೇ ಚಾಚು ತಪ್ಪದೆ, ಯಾವುದೇ ತೊಂದರೆ ಇಲ್ಲದೆ ಒಂದೇ ದಿಶಿಂದ ಸಮತಾಭಾವದಿಂದ ನಡೆಸ್ಕೊಂಡು ಬರಬೇಕು. ಶಾಕ್ ಹೊಡೆದಂಗಾಯಿತು ಘೋರನಿಗೆ. ಅವಳನ್ನು ಮುಟ್ಲಿಕ್ಕೆ ಗೊತ್ತಿಲ್ಲ, ಪಾಂಡುರಂಗನ ಮೇಲೆ ಆಣೆ. ಈಗ ಇವನು ಪಾಂಡುರಂಗನ ಮೇಲೆ ಆಣೆ ಹಾಕಿದ ಈ ಮಾವ ಕೂಡ, ನನ್ನ 2ನೇ ಮಗಳನ್ನು ಕೂಡ 1ನೇ ಮಗಳನ್ನು ಯಾವ ರೀತಿ ನಡೆಸ್ಕೊಂಡು ಬರ್ತಿ, ಪಾಂಡುರಂಗನ ಮೇಲೆ ಆಣೆ ನೀನು ಅದೇ ರೀತಿ ನಡೆಸ್ಕೊಂಡು ಬರ್ ವಿಠಲ ಅಂತ ಹೇಳ್ತಾನೆ. ಎಂಥ ಪರೀಕ್ಷೆ ನೋಡಿ. ಮನೆಗೆ ಬಂದ, ಮದುವೆ ಆಯಿತು, 1 ತಿಂಗಳಾಯಿತು. ಇವನೇನು ಅವಳ ಹತ್ರ ಮಾತಾಡೋದಿಲ್ಲ, ಏನೇ ಇಲ್ಲ. ಗಂಡ ಹೆಂಡ್ತಿರು ಯಾವ ರೀತಿ ಇರಬೇಕು ಆ ಭಾವನೆ ಇಲ್ಲ. ಆಗ ಅವಳು ಕೂಡ್ತಾಳೆ ಅಕ್ಕನ ಹತ್ರ, ನಾನೇನು ತಪ್ಪು ಮಾಡಿದ್ದೇನೆ, ನಿನಗೂ ಗಂಡನಿಗಾದರೂ ಗಲಾಟೆ ಉಂಟು, ನನಗೇನು ಇಲ್ಲಲ್ಲ, ಅಲ್ಲ ನಿನ್ನ ಅಪ್ಪ ಪಾಂಡುರಂಗನ ಮೇಲೆ ಆಣೆ ಹಾಕಿದ್ದಾನೆ ಅಲ್ವಾ, ಆದ ಕಾರಣ ನಾವು ಏನೂ ಮಾಡುವಂಗಿಲ್ಲಮ್ಮ, ಇದೆಲ್ಲ ಪಾಂಡುರಂಗನ ಇಚ್ಛೆ ಅಂತ ಹೇಳ್ತಾನೆ. ನಾವೆಲ್ಲ ಪಾಂಡುರಂಗನ ಭಕ್ತರಾಗಿ ಬದುಕಬೇಕು, ಬಿಟ್ಟರೆ ಗಂಡ ಹೆಂಡತಿಯಾಗಿ ಇಲ್ಲಿ ಬದುಕುವಂಗಿಲ್ಲ ನಾವು ಅಂತೆ. ಏನು ಮಾಡೋದು? ಈಗ ಇಬ್ಬರು ತಂಗಿಯರಿಗೆ ಇದಾಯಿತು, ಆಶ್ಚರ್ಯ ಆಯಿತು. ವಂಶೋದ್ಧಾರಕ್ಕೆ ಬೇಕು ಅಂತ ಇನ್ನೊಂದು ಹುಡುಗಿಯನ್ನು ತಂದರೂ ಕೂಡ ಹಿಂಗೆ ಹೇಳ್ತಾನಲ್ವ. ಒಂದು ಸಲ ರಾತ್ರಿ ಮಲಗಿರುವಾಗ ಘೋರ ಆಚೆ ಈಚೆ ಆ 2 ಹುಡುಗಿಯರು ಅವನ ಕೈಯನ್ನು ಗಟ್ಟಿ ಹಿಡ್ಕೊಡ್ತಾರೆ. ಅಯ್ಯೋ, ನನಗೆ ಶಾಕ್ ಹೊಡೆದಂಗೆ ಆಗ್ತಾನೆ. 2 ಕೈಯನ್ನು ಕತ್ತರಿಸಿ ಬಿಡ್ತಾನೆ. ರಕ್ತದ ಹೋಕಳಿಯೇ ನಡೀತದೆ. ಪಾಂಡುರಂಗನ ಮೇಲೆ ಆಣೆ ಹಾಕಿ ನನ್ನನ್ನು ಮುಟ್ಟಿದ್ದೀರಿ, ನನ್ನನ್ನು ಅಪವಿತ್ರ ಮಾಡಿ, ನನ್ನ ಪಾಂಡುರಂಗನಿಗೆ ಅಪವಿತ್ರ ಆಯಿತು ಅಂತೆ ತನ್ನ 2 ಕೈಯನ್ನು ಕಡ್ಕೊಡ್ತಾನೆ. ಇನ್ನೂ ಹತ್ತಿರ ಬಂದರೆ ನನ್ನ ಕುತ್ತಿಗೆಯನ್ನು ಕತ್ತರಿಸ್ತೇನೆ ಅಂತ ಹೇಳ್ತೇನೆ, ನನ್ನ ಕುತ್ತಿಗೆಯನ್ನು ಕಳ್ಕೊಡ್ತೇನೆ, ನಾನು ನನ್ನ ಜೀವವನ್ನು ತ್ಯಾಗ ಮಾಡ್ತೇನೆ ಅಂತೆ. ಎಂಥ ಪರೀಕ್ಷೆ ನೋಡಿ. ಮನೆಯಲ್ಲಿ ಪಾತ್ರ ಮಾಡಲಿಕ್ಕಿಲ್ಲ. ಈಗ ಪಾಂಡುರಂಗನಿಗೆ ಗೊತ್ತಾಯಿತು, ಪಾಂಡುರಂಗ ಒಬ್ಬ ಹುಡುಗನ ವೇಷದಲ್ಲಿ ಬಂದು ಇಲ್ಲಿ ಪಾತ್ರೆ ತಯಾರು ಮಾಡ್ತಾನೆ, ಮಾರ್ಕೆಟಿಗೆ ಕೊಂಡೋಗ್ತಾನೆ, ಮಾರ್ತಾನೆ. ಪಾಂಡುರಂಗನೇ ಬಂದು ಘೋರ ಕುಂಬಾರನ ಮನೆಯಲ್ಲಿ. ಶಾಲೆಗೆ ಹೋಗಲಿಲ್ಲ, ವಿಜ್ಞಾನಿ ಅಲ್ಲ. ನಾವೆಲ್ಲ ಭಕ್ತಿಯ ವಿಚಾರ ಮಾತಾಡುವಾಗ, ಸ್ವಾಮಿ ನಾನು ವೇದ ಓದಲಿಲ್ಲ, ಉಪನಿಷತ್ತು ಓದಲಿಲ್ಲ, ಮಂತ್ರ ಬರೋದಿಲ್ಲ, ಶ್ಲೋಕ ಬರೋದಿಲ್ಲ, ಭಜನೆ ನನಗೆ ರಾಗ ಇಲ್ಲ, ಭಗವಂತನಿಗೆ ಅದು ಯಾವುದೂ ಬೇಡ ಎಂಬುದಕ್ಕೆ ಘೋರ ಕುಂಬಾರನೇ ಸಾಕ್ಷಿ. ನಮಗೆ ಭಾವ ಒಂದೇ, ಶುದ್ಧವಾದಂಥ ಭಾವ. ಹಾಗೆ ಅವನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಅಲ್ಲಿ ಗೊತ್ತಾಯಿತು, ಅಲ್ಲಿ ಜ್ಞಾನಿಗಳಿದ್ದಾರೆ, ತ್ರಿಕಾಲ ಜ್ಞಾನಿಗಳಿಲ್ಲ. ಜ್ಞಾನೇಶ್ವರ, ನಾಮದೇವ್, ತುಕಾರಾಮ್ ಎಲ್ಲ ಗೊತ್ತಾಯಿತು. ಪಾಂಡುರಂಗ ಇಲ್ಲಿಲ್ಲ, ಪಂಡ್ರಾಪುರದಲ್ಲಿ ಘೋರ ಕುಂಬಾರನ ಮನೆಯಲ್ಲಿದ್ದಾನಂತೆ ಗೊತ್ತಾಯಿತು. ಸೀದಾ ಬರ್ತಾರೆ ಭಜನೆ ಮಾಡಿಕೊಂಡು. ಪಾಂಡು ಇರ್ಲಿ ಕೇಳ್ತಾರೆ, ಕುಂಬಾರ ನಮ್ಮ ದೇವರೆಲ್ಲಿ ಅಂತೆ. ಯಾವ ದೇವರು ಅಂತ ಕೇಳ್ತಾನೆ. ಅಲ್ಲಯ್ಯ, ನಿನ್ನ ಮನೆಯಲ್ಲಿದ್ದಾರೆ ಅಂತ. ಅಲ್ಲಿ ಭಗವಂತನ ಇದಾಗ್ತದೆ, ನಮಗೆ ಸೂಕ್ಷ್ಮವಾಗಿ ತಿಳುವಳಿಕೆ ಬರ್ತದೆ ಅಂತ. ಅವ ಎಲ್ಲಿ ಈಗ ಅಂತೆ. ಇಲ್ಲಿ ಯಾರು ಇಲ್ಲಪ್ಪ, ಅಲ್ಲೋ ಒಬ್ಬ ಇದ್ದ, ಹುಡುಗ ಇದ್ದ ನಮ್ಮ ಕೆಲಸಕ್ಕೆ ಪಾತ್ರ ಮಾಡಲಿಕ್ಕೆ, ಅವ ಎಲ್ಲಿ ಹೋಗಿದ್ದಂತೆ ಗೊತ್ತಿಲ್ಲ ಅಂತ. ಆಗ ಗೊತ್ತಾಯಿತು ಭಗವಂತನ ಇದೇನು ಲೀಲಾ ಮಾನುಷ ಒಂದು ಜಾಲ ಅಂತ ಗೊತ್ತಾಯಿತು. ಎಲ್ಲರೂ ಪಂಡ್ರಾಪುರಕ್ಕೆ ಒಟ್ಟಾಗಿ ಹೋಗ್ತಾರೆ ಭಜನೆ ಮಾಡುತ್ತಾ. ಆಷಾಢ ಏಕಾದಶಿಯ ದಿವಸ ಭಜನೆ ಮಾಡುತ್ತಾ ಅಲ್ಲಿ ಹೋಗ್ತಾರೆ, ಮುಟ್ತಾರೆ. ಈಗ ಘೋರ ಹೇಳ್ತಾನೆ, ಸ್ವಾಮಿ ನನಗೆ ಕೈ ಇಲ್ಲ, ತಾಳ ಹಾಕಲಿಕ್ಕೆ ಕೈ ಇಲ್ಲ, ಇದ್ದನ್ನು ನಿನ್ನನ್ನು ತಾಳ ಹಾಕಿ ಭಜನೆ ಮಾಡಿ ನಿನ್ನ ಪ್ರೀತಿಗೆ ಪಾತ್ರನಾಗುತ್ತೆ ಅಂತೇಳಿ ಆ ಮೊಂಡು ಕೈಯಿಂದ ಹಿಂಗೆ ಮಾಡ್ತಾನೆ, ವಿಠಲ ವಿಠಲ ಅಂತೆ. ತದೇಕ ಚಿತ್ತದಿಂದ ಗಗನ ಮುಟ್ಟುವವರೆಗೆ ವಿಠಲನ ಪಾಂಡುರಂಗನ ಭಜನೆ ನಡೀತದೆ. ಕ್ಷಣಾರ್ಧದಲ್ಲಿ ಅವನಿಗೆ 2 ಅಂಗೈಗಳು ಚಿಗುರಿ ಬಿಡ್ತದೆ. ಯಾರಿಗೆ? ಘೋರ ಕುಂಬಾರನಿಗೆ ಕೈಯೇ ಚಿಗುರಿ ಬಿಡ್ತದೆ. ಎಲ್ಲರ ಉಲ್ಲಾಸ ಮತ್ತೆ ತುಂಬ ಗಗನಕ್ಕೇರಿತಂತೆ. ಇನ್ನೊಂದರ್ಧ ಕ್ಷಣದಲ್ಲಿ ರುಕ್ಮಿಣಿ ದೇವಿ ಆ ಮಗುವನ್ನು ಕೂಡ ಇಟ್ಕೊಂಡು ಬರ್ತಾಳೆ ಅಂತೆ. ಬಂದು ಘೋರನ ಹೆಂಡತಿ ಕೈಗೆ ಕೊಡ್ತಾಳೆ.
ಆಗ ಪಾಂಡುರಂಗ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಸ್ವಾಮಿ ಕುಂಬಾರ ಭಕ್ತ ಘೋರ, ಇನ್ನು ನಿನಗೆ ಯಾವುದೇ ಆಣೆ ಭಯ ಇಲ್ಲ, ನಿನ್ನ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಶುದ್ಧ ಗೃಹಸ್ಥ ಜೀವನವನ್ನು ನಡೆಸುವಂತೆ. ಅಂಥ ಒಬ್ಬ ಘೋರ ಕುಂಬಾರ ಒಂದು ಸಲ ಅವನ ಮನೆಗೆ ಜ್ಞಾನದೇವ್, ನಾಮದೇವ್, ತುಕಾರಾಮ ಎಲ್ಲ ಬರ್ತಾರೆ. ಆಗ ಜ್ಞಾನೇಶ್ವರರು ಸ್ವಲ್ಪ ಜನರನ್ನು ಪರೀಕ್ಷೆ ಹಚ್ಚಬೇಕು ಅಂತ, ಘೋರ ನಿನ್ನಲ್ಲಿ ಮಡಿಕೆ ಪರೀಕ್ಷೆ ಮಾಡುವಂಥ ಬೆತ್ತ ಇದೆಯಲ್ಲ, ಒಂದು ಸಲ ಪರೀಕ್ಷೆ ಮಾಡಿ ನೋಡಿ, ಇದರಲ್ಲಿ ಯಾರು ಜ್ಞಾನಿಗಳಿದ್ದಾರೆ ಯಾರು ಅಜ್ಞಾನಿಗಳಿದ್ದಾರೆ ಅಂತ ತಿಳಿಯಬೇಕು ಅಂತ ಹೇಳ್ತಾನೆ. ಆಗ ಎಲ್ಲರ ತಲೆಗೂ ಆ ಬೆತ್ತದಿಂದ ಒಂದೊಂದು ಪೆಟ್ಟು ಹೊಡ್ಕೊಂಡು ಬರ್ತಾರೆ. ಜ್ಞಾನಿಗಳು ಸುಮ್ಮನೆ ಇರ್ತಾರೆ, ಶರೀರ ಭಾವ ಅವರು ಇರಲಿಲ್ಲ. ಆದರೆ ನಾಮದೇವರಿಗೆ ಬಡಿಯುವಾಗ ಹೆಂಗೆ ಬಡಿಯುವಾಗ ಐ ಅಂತ ಹೇಳಿದರು. ಓ, ಈ ಪಾತ್ರೆ ಬೇಯಲಿಲ್ಲ ಅಂತ ಹೇಳಿದ. ತುಂಬ ಆಶ್ಚರ್ಯ ಆಯಿತು ನಾಮದೇವರಿಗೆ. ಪೂರ್ಣ ಜ್ಞಾನಿ ನಾಮದೇವರು ವಿಠಲನಿಗೆ ನೈವೇದ್ಯವನ್ನು ತನ್ನ ಕೈಯಲ್ಲಿ ಕೊಟ್ಟು ಉಣಿಸಿದ್ದಾರೆ. ಕೂಗ್ತಾರೆ, ಪರಮಾತ್ಮ ಏನು ಪರೀಕ್ಷೆ, ಎಲ್ಲರ ಮುಂದೆ ನನಗೆ ಅವಮಾನ ಆಯ್ತಲ್ವಾ, ನಾನೊಬ್ಬ ಅಜ್ಞಾನಿಂತ ಇಲ್ಲಿ ಇದಾಯ್ತಲ್ಲ ಅಂತೆ. ಆಗ ಅಶರೀರವಾಣಿಯಾಗಿ ಪಾಂಡುರಂಗ ಹೇಳ್ತಾನೆ, ನಾಮದೇವ ನೀನು ತುಂಬ ಅಜ್ಞಾನಿ ಪರಮಭಕ್ತ, ಆದರೆ ನೀನು ಏನು ಅಂತ ತಿಳಿಯಪಡಿಸಲಿಕ್ಕೆ ಒಂದು ಘಟನೆ ನಡೀತು ಬಿಟ್ಟರೆ ನಿನ್ನಲ್ಲಿ ಯಾವುದೇ ಲೋಪದೋಪಶ ಇಲ್ಲ ಮಗ ಅಂತ ಹೇಳ್ತಾನೆ. ಆ ನಿಟ್ಟಿನಲ್ಲಿ ನಮಗೆ ಪ್ರತಿದಿನ ಅಲ್ಲಿ ನೋಡಿ, ಘೋರ ಕುಂಬಾರ ವಿದ್ಯಾವಂತನೇ ಅಲ್ಲ, ಅಲ್ಲಿ ನಿಮ್ಮ ಬೇಡರ ಕಣ್ಣಪ್ಪ ವಿದ್ಯಾವಂತನೇ ಅಲ್ಲ. ವಿದ್ಯಾವಂತರಿಗೆ ಸ್ವಲ್ಪ ಸಂಶಯ ಇದೆ, ಅಷ್ಟು ಬೇಗ ದೇವರು ಉಳಿಯುವುದಿಲ್ಲಂತೆ. ನಾವೆಲ್ಲ ತುಂಬ ಓದಿದವರು, ತುಂಬ ವಿದ್ವಾಂಸರಂತೆ ತಿಳಿದ ಮೇಲೆ ಮನಸ್ಸಿಗೆ ಅಷ್ಟು ಬೇಗ ದೇವರಿಗೆ ಮಗುವಿನ ಮುಗ್ಧತೆ ಬೇಕಂತೆ. ಮಗುವಿಗೆ ಏನು ಗೊತ್ತಿದೆ, ಏನಿಲ್ಲ. ನಾವು ಒಂದು ಕೂತರು ಬಾ ಮಗ ಅಂತ ಹೇಳಿದರೆ ನಮ್ಮ ಹೆದೆಗೂ ಓದಿರ್ತದೆ, ಮೈಗೂ ಇರ್ತದೆ, ತಲೆಗೂ ಕಾಲಿರ್ತದೆ. ಆದರೆ ಅದು ದೇವತಾ ಸ್ವರೂಪ ಅಂತೆ. ಭಗವಂತನ್ನು ಕಾಣಬೇಕಾದ್ರೆ, ಭಗವತ್ ಪ್ರಾಪ್ತಿಯನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸಿದೆಯಲ್ಲ, ಅದು ಮಗುವಿನ ಸ್ವರೂಪವನ್ನು ತಾಳಬೇಕಂತ. ಯಾವುದೂ ನನಗೆ ಗೊತ್ತಿಲ್ಲ ಅಂತ. ನೀನು ಇಷ್ಟು ದೊಡ್ಡ ಮಂತ್ರವನ್ನು, ಎಷ್ಟು ದೊಡ್ಡ ದೊಡ್ಡ ವೇದಘೋಷವನ್ನು ಹೇಳಿದರೆ ಅದೆಲ್ಲ ವಾಕಿಗೆ ಸಂಬಂಧಪಟ್ಟು ಅಂತ ಹೇಳ್ತದೆ. ವಾಕು ಶುದ್ಧ ಆದಾಗ ಸ್ವಲ್ಪ ಮನಃಶುದ್ಧ ಆಗ್ಬೋದು, ಮನಃಶುದ್ಧ ಆಗ ಸ್ವಲ್ಪ ಬುದ್ಧಿ ಶುದ್ಧ ಆಗ್ಬೋದು. ಅದೆಲ್ಲ ಒಂದೊಂದು ಮಜಲುಗಳನ್ನು ದಾಟಿ ಮತ್ತೆ ಇದಾಗೋದು. ಅದಕ್ಕೆ ಏನೂ ಗೊತ್ತಿಲ್ಲದೆ ತದೇಕ ಚಿತ್ತದಿಂದ ಆ ಭಗವಂತನ ಸ್ಮರಿಸ್ತಾ ಅದಕ್ಕೆ ಹೇಳ್ತೇವೆ, ನೀವು ಅಜಪ ಗಾಯತ್ರಿ ತಾಯಂದರು ಅಡುಗೆ ಮಾಡುವಾಗಲೂ, ಕಟ್ಟಿಗೆ ಉರಿಸುವಾಗಲೂ, ಅಕ್ಕಿ ತೊಳೆಯುವಾಗಲೂ, ತರಕಾರಿ ಮಾಡುವಾಗಲೂ, ಹಿಮಾಲಯದಲ್ಲಿ ನಮ್ಮ ಆಶ್ರಮಗಳಲ್ಲಿ ಎಲ್ಲ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವತ, ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಹೇಳ್ತಾ ಇರ್ತಾರೆ ಅವ್ರ ಮನಸ್ಸು. ಆ ಅಡುಗೆಗೂ ಕೂಡ ರುಚಿ ಜಾಸ್ತಿ ಇರ್ತದೆ. ಅದು ಬಿಟ್ಟು ಇಲ್ಲಿ ನಾವು ತರಕಾರಿ ಕೊಚ್ಚುವಾಗ ಅಥವಾ ಅಕ್ಕಿ ತೊಳೆಯುವಾಗ ನನ್ನ ಗಂಡ ಹಂಗೆ ಮಾಡ್ದ, ಮಾವ ಹಿಂಗೆ ಮಾಡ್ದ, ಮಗ ಹಿಂಗೆ ಮಾಡಿದ್ರು, ಸೊಸೆ ಹಿಂಗೆ ಮಾಡಿದ್ರು, ನೀವು ಮನಸ್ಸಲ್ಲಿ ಹಂಗೇನೆ ಸ್ವಲ್ಪ ಏನು ಗೊತ್ತು ಸಿಟ್ಟು ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಅಡುಗೆಯ ರುಚಿನೂ ಸ್ವಲ್ಪ ಕಮ್ಮಿ ಆಗ್ತದಂತೆ, ಸಾತ್ವಿಕತೆಯು ಕೂಡ ಕಮ್ಮಿ ಆಗ್ತದೆ. ಇದೆಲ್ಲ ಹಿಮಾಲಯದ ಸಿದ್ಧಾಂತಗಳು. ಆ ನಿಟ್ಟಿನಲ್ಲಿ ದಿನಂಪ್ರತಿ ನಾವು ಭಗವತ್ ಪ್ರಾಪ್ತಿಗಾಗಿ ನಮ್ಮಲ್ಲಿರುವಂಥ ಸಂಸ್ಕಾರ ನಮ್ಮಲ್ಲಿ ಇದೆ, ಎಲ್ಲವೂ ಇದೆ. ಅವ್ಯಕ್ತವಾದಂಥ ಒಂದು ಶಕ್ತಿಯನ್ನು ವ್ಯಕ್ತಗೊಳಿಸಲಿಕ್ಕಾಗಿ ನಮ್ಮ ಈ ಧಾರ್ಮಿಕತೆ ಇರ್ಬೋದು, ಪ್ರವಚನ ಇರ್ಬೋದು, ಎಲ್ಲಿಯೋ ಇಲ್ಲದ್ದನ್ನು ಆಕಾಶದಿಂದ ಕೆಳಗೆ ತರಿಸುವುದಲ್ಲ, ಅಥವಾ ಸ್ವರ್ಗದಿಂದ ಮೇಲಿನ 7 ಲೋಕದಿಂದ ತರುವುದಲ್ಲ, ಅಥವಾ ಅಡಿಯ ಲೋಕದಿಂದ ಪಾತಾಳಾದಿ ಲೋಕದಿಂದ ತಂದು ಇಲ್ಲಿ ನಿಮ್ಮ ಮುಂದೆ ಇಡುವುದಲ್ಲ. ನಮ್ಮ ಒಳಗೆ ಸೂಕ್ತವಾಗಿರ್ತಕ್ಕಂಥ ಆ ವ್ಯಕ್ತ ಆಗಬೇಕಂತ ಅವ್ಯಕ್ತವಾದಂಥ ಶಕ್ತಿಯನ್ನು ಜಾಗೃತಗೊಳಿಸುವುದನ್ನೇ ನಾವು ಆಧ್ಯಾತ್ಮ ಅಂತ ಹೇಳ್ತೇವೆ. ಆದಿ ಟವರ್ಸ್ದಿ ಆತ್ಮನ ಕಡೆಗೆ ಹೋಗತಕ್ಕಂಥ ದಾರಿಯನ್ನು ಆಧ್ಯಾತ್ಮ ಅಂತ. ವೇದದ ಪೂರ್ವಾರ್ಧಗಳನ್ನು ಬ್ರಾಹ್ಮಣಗಳು ಮಂತ್ರಗಳು ಅರಣ್ಯಕಗೊಂಡು ಇರ್ತೇವೆ. ಅದರ ಮುಖಾಂತರ ಯಜ್ಞ ಮಾಡ್ತೇವೆ, ಕೈಂಕರ್ಯಗಳೆಲ್ಲ ಮಾಡ್ತೇವೆ, ಹವಿಸ್ಸು ಆಗ್ತದೆ, ದೇವತೆ ಪ್ರತ್ಯರ್ಥ ಆಗ್ತದೆ, ಹೆಂಡತಿ ಮಕ್ಕಳು ಅಧಿಕಾರ ಸಂಪತ್ತು ಕೀರ್ತಿ ಇಷ್ಟನ್ನು ಕೊಡ್ಬೋದು. ಅದರ ಆಚೆ ಇದೆಲ್ಲ ಭಗವತ್ ಪ್ರಾಪ್ತಿಯಾಗ ನಿರಂತರ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತಾ ಭಗವತ್ ಪ್ರಾಪ್ತಿಯೇ ಪರಮ ಲಕ್ಷ್ಯ ಆಗಬೇಕು. ಶಿಬಿ ಚಕ್ರವರ್ತಿಯ ಕತೆ ಕೇಳಿರ್ಬೋದು, ರಂತಿದೇವನ ಕತೆ ಕೇಳಿರ್ಬೋದು, ಅಥವಾ ಮಹಾಭಾರತದಲ್ಲಿ ಬಂದಂಥ ಬಂಗಾರದ ಮುಂಗುಸಿಯ ಕತೆ ಕೇಳಿರ್ಬೋದು. ಒಂದು ಬಂಗಾರದ ಮುಂಗುಸಿಯ ಕತೆ ಇತ್ತು. ಕಡೆಗೆ ಧರ್ಮರಾಯ ಒಂದು ದೊಡ್ಡ ಯಜ್ಞ ಮಾಡ್ತಾನೆ, ರಾಜಸೀಯ ಯಜ್ಞ. ಎಲ್ಲ ಅಯ್ಯೋ ಧರ್ಮರಾಯನ ಯಜ್ಞ ಅಂದರೆ ಎಂಥ ಪುಣ್ಯಾತ್ಮ, ಬ್ರಾಹ್ಮಣರಿಗೆ ಬಂದವರಿಗೆಲ್ಲ ರಾಶಿ ಬಂಗಾರ ಬಟ್ಟೆ ಎಲ್ಲ ಕೊಟ್ಟ, ಎಲ್ಲ ಜೈ ಜೈ ಆಗ್ತಾ ಹೋದರು. ಈಗ ನಮ್ಮ ಗಂಟೆ ಒಳರು ಒಂದಷ್ಟು ರಾಶಿ ನಿಮಗೆ ಬೇಕಾದಷ್ಟು ಬಟ್ಟೆ ಬರೆ ಬಂಗಾರ ಇನ್ನೊಂದು ಕೊಟ್ಟರೆ ನಮ್ಮ ಶಾಸಕರಿಗೆ ಜೈ 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 ಅಂತ ಹಾಕ್ಕೊಂಡು ಹೋಗ್ತಾರೆ ಅಲ್ವಾ, ಎಲ್ಲ ನಿಯಮ ಆಗಿ ಅಲ್ವಾ. ಹಾಗೆ ಆಗಲಿ. ಯಾಕೆ ಗೊತ್ತುಂಟ ಇಲ್ಲಿ ಏನಾಗ್ತದೆ ಅಂತ ಕಥೆಯಲ್ಲಿ ನಮ್ಮ ಇವರು ಏನು ಗೊತ್ತುಂಟ, ಇಲ್ಲಿ ಧರ್ಮರಾಯ ಒಳ್ಳೆಯ ಯಜ್ಞ ಮಾಡಿ ಎಲ್ಲರಿಗೆ ದಾನ ಕೊಡ್ತಾ ಇದ್ದಾನೆ. ಆದರೆ ಎಲ್ಲ ಅವನಿಗೆ ಜೈಕಾರ ಹಾಕ್ಕೊಂಡು ಹೋಗ್ತಾರೆ. ಒಂದು ಮುಂಗುಸಿ ಕೂಡ ಬಂತು, ಅಲ್ಲಿ ಊಟ ಮಾಡಿದ ಎಲೆಯಲ್ಲಿ ಹಿಂಗೆ ತಿರುಗಾಡಿತು. ಇದರಲ್ಲಿ ಏನು ಪುಣ್ಯವೇ ಇಲ್ಲ. ಆವತ್ತಿನ ಆ ಒಂದು ಬ್ರಾಹ್ಮಣ ಮಾಡಿದ ಕೈಂಕರ್ಯದ ಮುಂದೆ ಇದು ಏನೂ ಇಲ್ಲ ಅಂತ ಹೇಳ್ತು.
ಧರ್ಮರಾಜನಿಗೆ ಆಶ್ಚರ್ಯ, ಇಷ್ಟು ದೊಡ್ಡ ಯಜ್ಞ ಮಾಡಿದ್ದೇನೆ, ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇನೆ, ನಾನು ಇದರಲ್ಲಿ ಏನೂ ಇಲ್ಲಂತೆ. ಈ ಮುಂಗುಸಿ ಮಾತಾಡ್ತದಲ್ಲ. ಹತ್ರ ಹೋದ, ಅಯ್ಯ ಮುಂಗುಸಿಯೇ, ನನಗೆ ಅರ್ಥ ಆಗಲಿಲ್ಲ, ನೀನು ಮಾತಾಡಿದಿ ಆವತ್ತಿನ ಬ್ರಾಹ್ಮಣ ತ್ಯಾಗದ ಮುಂದೆ ಇದು ಏನಿಲ್ಲ ಅಂತ ಹೇಳಿದ್ದಿ ಅಂತ. ಆಗ ಆ ಮುಂಗುಸಿ ಹೇಳ್ತದೆ, ಇದೇ ಕುರುಕ್ಷೇತ್ರದಲ್ಲಿ ಒಂದು 200 ವರ್ಷದ ಹಿಂದೆ ದೊಡ್ಡ ಬರಗಾಲ ಬಂದಿತ್ತು. ಆಗ ಒಬ್ಬ ಬ್ರಾಹ್ಮಣ 7 ದಿವಸ ಅನ್ನ ಆರದಿ ಇಲ್ಲದೆ ಇದ್ದ. ಆಗ ಎಲ್ಲೋ ಸಿಕ್ಕಿದಂತೆ ಹಿಟ್ಟಿನಿಂದ ಪಾಯಸವನ್ನು ಮಾಡಿದ, ತನಗೆ, ಹೆಂಡತಿಗೆ, ಸೊಸೆಗೆ, ಮಗನಿಗೆ ಹಂಚಿ ಇಟ್ಟ. ಆಗ 3 ಜನ ಅತಿಥಿಗಳು ಬಂದರು. ಆ 3 ಜನಕ್ಕೂ ಅದನ್ನೆಲ್ಲ ಕೊಟ್ಟು ಕಡೆಗೆ ನೀರಿದ್ದಾಗ ನೀರನ್ನು ಕೂಡ ಕಡೆಯ ಅತಿಥಿಗೆ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳಿದ. ಅಲ್ಲಿ ಯಮಧರ್ಮರಾಯ ಪ್ರತ್ಯಕ್ಷ ಆಗ್ತಾನೆ. ಬ್ರಾಹ್ಮಣ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬೇಕು ಅಂತ. ನನಗೇನಾಗಿದೆ, ನನಗೆ ಏನೂ ಬೇಡ ಅಂತ ಹೇಳ್ತೀನಿ. ನನಗೆ ಆ ಭಗವದ್ಭಕ್ತಿ ಒಂದು ಇದ್ದೇ ಅಲ್ಲ, ಅದು ಇದ್ದರೆ ಸಾಕು. ನಾವಾದರೆ ಏನು ಮಾಡಿಯೆವು, 7 ದಿವಸ ಆಹಾರ ಇಲ್ಲದೆ ಇಡ್ಡೆ. ನೀನು ಭಿಕ್ಷುಕ ಬಂದರೆ ಎಲ್ಲಾದರೂ ಆಚೆ ಮನೆಗೆ ಹೋಗಯ್ಯ, ನಾವು ಊಟ ಮಾಡಿದ್ರೆ 7 ದಿವಸ ಆಯಿತು ಅಂತ ನಾವು ಕೊಡಲಿಕ್ಕೆ ತಯಾರಿದ್ದೇವ. ಆದರೆ ತ್ಯಾಗ ಅಂದರೆ ಹಾಗೆ ಅಂತೆ. ನಾನು ಹಾಗೆ ಹೇಳಿದೆಲ್ಲ, ನ ಕರ್ಮನ ನ ಪ್ರಜಾಯ ಧನೇನ ತ್ಯಾಗೈನೈಕ ಅಮರತ್ವ ಮಾನುಷ ಪರೇನ ನಾಕಂ ನೀತಂ ಗ್ವಾ ಇಬ್ರಾಜತೆ ಯದ್ಯತಾಯೋ ವಿಶಂತಿಂತೆ ಸಾಂಖ್ಯದಲ್ಲಿ ಕಪಿಲ್ ಇರ್ತದೆ. ಈ ಬುದ್ಧಿ ಎಂಬ ಗುಹೆಯಲ್ಲಿ ಅಡಗಿರ್ತಕ್ಕಂಥ ಆತ್ಮನನ್ನು ನೀವು ಪಡೆಯಬೇಕಾದ್ರೆ, ಕಾಣಬೇಕಾದ್ರೆ ಯಾವ ನಿಮ್ಮ ಸಂಪತ್ತು, ಪೂಜೆ, ಪುರಸ್ಕಾರ ಅಲ್ಲ, ತ್ಯಾಗೈನೇಕ ತ್ಯಾಗದ ತುದಿಯಲ್ಲಿ ಸೇವೆ ಮಾಡಿದಾಗ ಮಾತ್ರ ಅಂತ ಕೆಲಸ ಆಗುವುದಂತೆ. ಆ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ನಮ್ಮ ಸೇವಾಕರ್ತರು ಸೇರಿಕೊಂಡು, ನಾನು ಈಗಲೇ ಹೇಳಿದೆಲ್ಲ, ನಿಮ್ಮ ಶಾಸಕರೇ ಇರ್ಬೋದು, ಅಥವಾ ನಮ್ಮ ಗೋಪಾಲ್ ಪೂಜಾರಿ ಅವರು, ಅಥವಾ ರಾಜಣ್ಣ, ನಮ್ಮ ರಾಜೀವ್ ಪೂಜಾರಿ, ಅನೇಕ ನಾಯಕರು, ನಮ್ಮ ಗಣೇಶ್ ಇರ್ಬೋದು, ತುಂಬ ವಾಲಂಟಿಯರ್ಸ್ ಭಾಳ ನಿಷ್ಠಾಶ್ರದ್ಧೆಯಿಂದ, ಶಿವಣ್ಣ ಇರ್ಬೋದು, ಮಂಜು, ಎಲ್ಲ ಹೆಸರೇಳಲಿಕ್ಕೆ ಹೋಗೋದಿಲ್ಲ, ಬಾಕಿ ಹುಡುಗರಿಗೆ ಬೇಜಾರಾಗ್ತದೆ. ತುಂಬ ಒಂದು ತಂಡವೇ ಶ್ರದ್ಧಾ ಭಕ್ತಿಯಿಂದ, ನರಸಿಂಹರಂಥ ಹಿರಿಯವರು ಎಲ್ಲರೂ ತಮ್ಮ ಏನು ರಾಮನೊಟ್ಟಿಗೆ ಕಪಿಸೇನೆ ಅಲ್ಲಿ ನಮ್ಮ ಒಂದು ಲಂಕೆಗೆ ಒಂದು ಸೇತುವೆ ಮಾಡಬೇಕು ಅಂತೆ, ಧರ್ಮ ಸಂಸ್ಥಾಪನೆಗಾಗಿ ಅಂತ ಸೇತುವೆ ಮಾಡಲಿಕ್ಕೆ ಕೊಟ್ಟು, ಅದೇ ಥರದ ನಮ್ಮ ಧರ್ಮ ಸಂಸ್ಥಾಪನೆ ಅಂದರೆ ಮುಂದಿನ ಜನ್ರೇಷನ್ಗೆ ನಾವು ಸಂಸ್ಕಾರವನ್ನು ಕೊಡತಕ್ಕಂಥದ್ದು. ಸಂಸ್ಕಾರ ಇದ್ದರೆ ಮಾತ್ರ ನಮ್ಮ ಸಮಾಜ ಎಂಬ ಈ ಕಟ್ಟಡ ಸುದೃಢ ಆಗ್ತದೆ. ಇವತ್ತು ಮುಂದಿನ ಜನ್ರೇಷನ್ಗೆ ನಮಗೆ ಸರಿಯಾದ ಸಂಸ್ಕಾರ ಇಲ್ಲದಿದ್ದರೆ ವಿನಯವಿಲ್ಲದ ವಿದ್ಯೆ ಅಹಂಕಾರದ ಡಮರು ಅಂತ ಹೇಳ್ತೇವೆ. ನಮ್ಮ ಮಕ್ಕಳಿಗೆ IAS IPS PhD ಹಿಂದಿ ಇಂಗ್ಲೀಷ್ ಎಲ್ಲ ಕೊಡ್ತೇವೆ, ಆದರೆ ವಿನಯ ಇಲ್ಲ ಮಕ್ಕಳಲ್ಲಿ. ಅದು ನಾವು ಡ್ರೈ ಎಜುಕೇಷನ್ ಅಂತ ಹೇಳ್ತೇವೆ. ಹಿಂದಿ ಇಂಗ್ಲೀಷ್ ಮಾತಾಡ್ಬೋದು, PhD ಮಾಡ್ಬೋದು, IAS ಮಾಡ್ಬೋದು. ಅಪ್ಪನ ಹತ್ರ ಕೂಡ ಮಕ್ಕಳು ಇಂಗ್ಲೀಷ್ ಮಾತಾಡೋದು, ಹಿಂದಿ ಮಾತಾಡೋದು. ನನಗೆ ಅಪ್ಪನಿಗೂ ಭಾರಿ ಖುಷಿ, ನನ್ನ ಮಕ್ಕಳು ಇಂಗ್ಲೀಷ್ ಮಾತಾಡ್ತಾರೆ ನನ್ನ ಹತ್ರ ಕೂಡ ಅಂತೆ. ಆದರೆ ನಿನ್ನ ಸ್ಥಳೀಯ ಭಾಷೆ, ಮಾನವೀಯ ಭಾಷೆಗಳು ಸರಿಯಾಗಿ ಅರ್ಥೈಸ್ಕೊಳ್ಳದಿದ್ದರೆ ಆಗ ಸಂಸಾರ ಗತಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದಕ್ಕಾಗಿ ನಮಗೆ ಸಂಸ್ಕಾರವೇ ನಮ್ಮ ಶಿಕ್ಷಣದ ಮೂಲ ಫೌಂಡೇಶನ್ ಆಗಬೇಕಂತೆ. ಆ ನಿಟ್ಟಿನಲ್ಲಿ ಬೆಳ್ಳಂಬೆಳಿಗ್ಗೆ ಯಜ್ಞ ಇರ್ಬೋದು, ಭಜನೆ ಇರ್ಬೋದು, ಸತ್ಸಂಗ ಇರ್ಬೋದು, ಸಾಯಂಕಾಲ ರಾಮಾಯಣ, ಮಹಾಭಾರತ, ಶ್ರೀಮದ್ ಭಾಗವತ ಸಂಬಂಧಪಟ್ಟಂಥ ಕಥಾನಕಗಳು ಯಕ್ಷಗಾನದ ಮುಖಾಂತರ ಬರುವುದರಿಂದ ಜನರಲ್ಲಿ ಸಂಸ್ಕಾರ ವರ್ಧಿಸಲ್ಪಟ್ಟಿದೆ. ಆ ನಿಟ್ಟಿನಲ್ಲಿ ಈ ಒಂದು ದಿನಂಪ್ರತಿಯ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ಸುಲಲಿತವಾಗಿ ಆ ಜಗನ್ಮಾತೆಯ ಆಶೀರ್ವಾದದಿಂದ, ವಿನಾಯಕನ ಆಶೀರ್ವಾದದಿಂದ, ನಿಮ್ಮ ಭಾಗದ ಶಾಸಕರ ಎಲ್ಲ ಮುತುವರ್ಜಿಯಿಂದ, ಎಲ್ಲ ನಾಯಕರ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಸುಸೂತ್ರವಾಗಿ ಸಾಂಗವಾಗಿ ನಡೀತಾ ಇದೆ. ಇನ್ನಷ್ಟು ಈ ಕಾರ್ಯಕ್ರಮಕ್ಕೆ ಬಲ ತುಂಬತಕ್ಕಂಥ ಶಕ್ತಿಯನ್ನು, ಚೈತನ್ಯವನ್ನು ನನ್ನ ಆರಾಧ್ಯ ದೇವರು ಶ್ರೀರಾಮಚಂದ್ರದವರು ಮತ್ತು ಸ್ಥಳದೇವತರು ಕೊಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಭಗವಂತನ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ. ಇದುವರೆಗೂ ಶ್ರೀ ಗುರುಗಳ ಆಶೀರ್ವಚನದ ಶುಭಾಶಯಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳೋದರ ಮೂಲಕ ಜೀವನದ ಪಾವನಗೊಳಿಸಿಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ